ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾನು ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಇನ್ಸ್ಟೆಂಟ್ ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಹಾಗೆ ಕೆಂಪು ಚಟ್ನಿನೂ ಹೋಟೆಲ್ ಸ್ಟೈಲಿನ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಒಂದು ಬಟ್ಲು ಬಾಂಬೆ ರವೆ ಅಥವಾ ಸೂಜಿ ರವೆ ಅಂತಲೂ ಹೇಳ್ಬೋದು, ಒಂದು ಬಟ್ಲು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. 1 ಬಟ್ಲು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ 1 ಸ್ಪೂನ್ ಬೆಲ್ಲ. ಇಲ್ಲಿ ನಾನು 5 ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಈರುಳ್ಳಿ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ, ಹಾಗೆ 1 ತುಂಡು ಹುಣಸೆ ಹಣ್ಣು, ಒಗ್ಗರಣೆಗೆ ಎಣ್ಣೆ, ಇಲ್ಲಿ ಕಡಲೆ ಬೀಜ 2 ಸ್ಪೂನು, ಇನ್ನೂ ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ. ಈ ಕಡೆ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ನಾನು 1 ಬಟ್ಲು ರವೆ ಹಾಕ್ತಾಯಿದ್ದೀನಿ, ಹಾಗೆ 1 ಬಟ್ಲು ಅಕ್ಕಿ ಹಿಟ್ಟು, ಇನ್ನೊಂದು ಬಟ್ಲು ಅಕ್ಕಿ ಹಿಟ್ಟು ಹಾಕಿದ್ದೀನಿ, 1 ಬಟ್ಲು ಮೊಸರು ಹಾಕಿದ್ದೀನಿ. ಫ್ರೆಶ್ ಆಗಿರೋ ಮೊಸರು ತೊಗೊಳ್ಳಿ, ಹುಳಿ ಮೊಸರು ತೊಗೋಬೇಡಿ. ಅದೇ ಬಟ್ಲಿಗೆ ನೀರು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ. ಒಬ್ರು ಜಾಸ್ತಿ ತಿಂತಾರೆ, ಒಬ್ರು ಕಮ್ಮಿ ತಿಂತಾರೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸಾರಿ ನೀರು ಹಾಕ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ತಿಳುವಾಗ್ಬಿಟ್ರೆ ಕಷ್ಟ. ಅದಕ್ಕೋಸ್ಕರ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನೋಡಿ. ಮತ್ತೆ ಹಾಕಿದ್ದೀನಿ ನೀರು. ಒಡ್ಡು ಅದಕ್ಕೆ ಬರೋವರೆಗೂ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ. ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಗಂಟು ಉಳ್ಕೋಬಾರ್ದು, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಈ ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ಈ ಹದದಲ್ಲಿದ್ದರೆ ಸಾಕು ಹಿಟ್ಟು ಕಲಸಿದ್ದು. ಇವಾಗ ನೋಡಿ ಕಲಸಿದ್ದಾಯಿತು. 1 ಅವರು ಬಿಡ್ತಾ ಇದ್ದೀನಿ ನಾನು ನೆನೆಯೋದಕ್ಕೋಸ್ಕರ. ನಿಮ್ಮ ಟೈಮ್ ಇದ್ದರೆ 1 ಅವರ್ ಬಿಡಿ, ಇಲ್ಲ ಅಂತಂದರೆ ಕಲಸಿದ ತಕ್ಷಣವೇ ಪಡ್ಡು ಮಾಡ್ಕೊಂಬಿಡ್ಬೋದು. ಈ ಕಡೆ ನಾನು ಚಟ್ನಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಕಡಲೆಬೇಳೆ ಹಾಕಿದ್ದೀನಿ. ಅದು ಗೋಲ್ಡನ್ ಫ್ರೈ ಆಗೋವರೆಗೂ ನಾನು ಫ್ರೈ ಮಾಡ್ಕೊತೀನಿ. ಇವಾಗ ಗೋಲ್ಡನ್ ಫ್ರೈ ಆಯಿತು. ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ, ಬ್ಯಾಡಗೆ ಮೆಣಸಿನ್ಕಾಯಿ. ನಿಮ್ಗೆ ಇನ್ನೂ ಜಾಸ್ತಿ ಕಲರ್ ಬೇಕು ಅಂತಂದರೆ 2 ರಿಂದ 3 ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಬೆಳ್ಳುಳ್ಳಿ ಹಾಕ್ಕೊತೀನಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಹುಣಸೆಹಣ್ಣು ಹಾಕ್ಕೊತೀನಿ ನೋಡಿ, ಹಾಗೆ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಸಾಫ್ಟ್ ಆಗೋವರೆಗೂ ಈರುಳ್ಳಿ. ಇವಾಗ ನೋಡಿ ಈರುಳ್ಳಿ ಸಾಫ್ಟ್ ಆಗಿದೆ. ಟೊಮೆಟೊ ಹಣ್ಣು ಹಾಕ್ಕೊತೀನಿ. ನಾನು ಮಿಕ್ಸಿ ಮಾಡೋಕ್ಕೋಸ್ಕರ ಅಂತ ನಾನು ದಪ್ಪ ಹೆಚ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊತೀನಲ್ಲ, ಅದಕ್ಕೋಸ್ಕರ ದಪ್ಪ ಈರುಳ್ಳಿನೂ ಟೊಮೆಟೊನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಟೊಮೆಟೊನೂ ಈರುಳ್ಳಿನೂ ಚೆನ್ನಾಗಿ ಎಲ್ಲ ಸಾಫ್ಟ್ ಆಗಬೇಕು, ಫ್ರೈ ಆಗಬೇಕು. ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊತೀನಿ. ಇವಾಗ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಸಾಫ್ಟ್ ಬಂದಿದೆ. ತಣ್ಣಗಾಗಕ್ಕೆ ಬಿಡ್ತೀನಿ. ಈ ಕಡೆ ನಾನೊಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿಗೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಒಗ್ಗರಣೆ ಮಾಡೋಕ್ಕೋಸ್ಕರ, ಚಟ್ನಿಗೆ ಒಗ್ಗರಣೆ. ಹಾಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದ್ದಾಗೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ನೋಡಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ.
ಇವಾಗ ಒಗ್ಗರಣೆ ರೆಡಿ ಆಗಿದ್ದಾಯಿತು. ನಾನು ಸೈಡಲ್ಲಿ ಇಟ್ಕೊತೀನಿ ಇದನ್ನು. ಈ ಕಡೆ ನಾನು ಚಟ್ನಿಗೆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ತಣ್ಣಗಾಗಿದೆ. ಒಂದು ಜಾರ್ ಇಟ್ಕೊಂಡಿದ್ದೀನಿ. ಆ ಜಾರಿಗೆ ಎಲ್ಲ ಫ್ರೈ ಮಾಡ್ಕೊಂಡಿರೋಂತಹ ಹಾಕ್ತಿದ್ದೀನಿ. ಎಲ್ಲ ಫ್ರೈ ಮಾಡ್ಕೊಂಡಿರೋವಂಥದ್ದು ಟೊಮೆಟೊ ಈರುಳ್ಳಿನ ಹಾಕ್ತಾಯಿದ್ದೀನಿ. ನೋಡಿ ಎಲ್ಲ ಜಾರಿಗೆ ಹಾಕಿದ್ದಾಯಿತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಹಾಗೆ ಬೆಲ್ಲ ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಏಕೆಂದರೆ ಕಲರ್ ಬರಲ್ಲ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬರ್ತೀನಿ ನುಣ್ಣಗೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನಾನು. ಇವಾಗ ಒಂದು ಬೌಲಿಗೆ ತೆಕ್ಕೊಂಡ್ಬಿಡ್ತೀನಿ ಎಲ್ಲ ಚಟ್ನಿನ, ರುಬ್ಬಿರುವಂಥ ಚಟ್ನಿನ. ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊತೀನಿ ನೋಡಿ. ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಜಾರು ಕ್ಲೀನ್ ಆಗುತ್ತೆ. ನಿಮಗೆ ಹೆಂಗೂ ನೀರು ಹಾಕ್ಕೊಳ್ಳೇಬೇಕಲ್ಲ ಚಟ್ನಿಗೆ, ಅದಕ್ಕೋಸ್ಕರ ನಾನು ಅದರಲ್ಲಿ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ. ಹಾಗೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಚಟ್ನಿಗೋಸ್ಕರ, ಅದನ್ನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಚಟ್ನಿಗೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚಟ್ನಿಗೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು, ತಿಳು ಬೇಕಾದರೆ ತಿಳು, ಗಟ್ಟಿ ಬೇಕಾದರೆ ಗಟ್ಟಿ ಹಾಕ್ಕೊಳ್ಳಿ ನೋಡಿಕೊಂಡು ನೀರು. ಈ ಕಡೆ ನೋಡಿ ಕೆಂಪು ಚಟ್ನಿ ರೆಡಿಯಾಗಿದೆ. ಹೋಟೆಲ್ ಸ್ಟೈಲಿನ ಕೆಂಪು ಚಟ್ನಿ ರೆಡಿಯಾಗಿದೆ. ಈ ಕಡೆ ನೋಡಿ ಹಿಟ್ಟು 1 ಅವರ್ ನೆಂದಿದೆ. ಅದಕ್ಕೆ ನಾನು ಈನೋ ಪೌಡ್ರ್ ಹಾಕ್ತಾಯಿದ್ದೀನಿ. ಆ್ಯಕ್ಟಿವೇಟ್ ಆಗೋಕ್ಕೋಸ್ಕರ ಸ್ವಲ್ಪ ಮೇಲೆ ನೀರು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲನೂ. ಈನೋ ಹಾಕಿರ್ತೀನಲ್ಲ ಅದಕ್ಕೋಸ್ಕರ. ಇವಾಗ ಈ ಕಡೆ ಕಾಯೋದಕ್ಕೋಸ್ಕರ ಪಡ್ಡು ತವ ಇಟ್ಟಿದ್ದೀನಿ ನೋಡಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಪಡ್ಡು ತವ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಎಲ್ಲ ಬಟ್ಲಿಗೂ ಎಣ್ಣೆ ಹಾಕ್ಕೊತೀನಿ ನಾನು. ಎಲ್ಲ ಪಡ್ಡು ಬಟ್ಲಿಗೆ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕಿಲ್ಲ ಅಂತಂದರೆ ಪಡ್ಡು ಎದ್ದೇಳಲ್ಲ. ಅದಕ್ಕೋಸ್ಕರ ಎಣ್ಣೆ ಹಾಕಿಬಿಟ್ಟೆ ಹಾಕ್ಕೋಬೇಕಾಗತ್ತೆ ಹಿಟ್ಟು. ಎಣ್ಣೆ ಹಾಕಿದ್ದಾಯಿತು. ಕಾಯ್ದಿದೆ ಅಂತ ನೋಡ್ತಾ ಇದ್ದೀನಿ ನಾನು. ಕಾದಿದೆ. ಇವಾಗ ಎಲ್ಲ ಕಡೆನೂ ಹಿಟ್ಟು ಹಾಕ್ಕೊತೀನಿ. ನಾನು ಮೊದಲು ಕೊನೆ ಲೈನಲ್ಲಿ 2ನೇ ಲೈನಿಗೆ ನಾನು ಹಿಟ್ಟು ಹಾಕ್ಕೊತೀನಿ. ಮಿಡ್ಲಲ್ಲಿ ಹಾಕ್ಕೊಂಡ್ಬಿಟ್ರೆ ಬೇಗ ಫ್ರೈ ಆಗಿಬಿಡುತ್ತೆ, ಬೇಗ ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ ಸೀದೋಗೋ ಚಾನ್ಸಸ್ ಇರುತ್ತೆ. ನಾನು ಕೊನೆ ಲೈನಲ್ಲಿ ಎಲ್ಲದಕ್ಕೂ ಹಿಟ್ಟು ಹಾಕ್ಕೊಂಡೆ. ಆಮೇಲೆ ಮಿಡಲು ಹಾಕ್ಕೊತೀನಿ ನೋಡಿ. ಇವಾಗ ಲಾಸ್ಟಲ್ಲಿ ಮಿಡಲ್ ಹಾಕ್ಕೊತೀನಿ ನೋಡಿ. ಎಲ್ಲದಕ್ಕೂ ಹಾಕ್ಕೊಂಡಿದ್ದಾಯಿತು. ಇವಾಗ ಮೇಲೊಂದು ಲಿಡ್ ಮುಚ್ಚಿ 10ರಿಂದ 15 ನಿಮಿಷ ಬೇಯೋದಕ್ಕೆ ಬಿಡೋಣ. ಈ ಇನ್ಸ್ಟಂಟ್ ಪಡ್ಡು ಯಾವುದು ಅಕ್ಕಿ ನೆನಕ್ಕಾಗಿಲ್ಲ, ರುಬ್ಬೋ ಹಾಗಿಲ್ಲ, ಏನೂ ಮಾಡೋ ಹಾಗಿಲ್ಲ. ಅರ್ಜೆಂಟಿಗೆ ಯಾರೋ ನೆಂಟರು ಬಂದರು ಅಂತಂದರೆ ಬೇಗ ಮಾಡಿಕೊಡ್ಬೋದು. ಈ ಇನ್ಸ್ಟೆಂಟ್ ಪಡ್ಡು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಮಿಡ್ಲಲ್ಲಿರೋದನ್ನ ಎಲ್ಲ ತೆಕ್ಕೊಂಡ್ಬಿಡ್ತೀನಿ. ಅದು ಬೇಗ ಬೆಂದಿರುತ್ತೆ. ಅದನ್ನು ನಾನು ಮಿಡ್ಲಿರೋದನ್ನ ತಿರುಗಿಸ್ಬಿಟ್ಟು ಹಾಕ್ಕೊತೀನಿ ನೋಡಿ. ನೋಡಿ ಮಿಡ್ಲಿರೋದನ್ನ ಎಲ್ಲ ತಿರುಗಿಸಿ ಹಾಕಿದ್ದಾಯಿತು. ಇವಾಗ ಇನ್ನೊಂದು 5 ನಿಮಿಷ ಮುಚ್ಚಿ ಬೇಯಿಸೋಣ. ಅಕ್ಕಿ ನೆನೆಸ್ಬೇಕಂತಿಲ್ಲ, ರುಬ್ಬಬೇಕಂತಿಲ್ಲ. ಏನೋ ಸಡನ್ನಾಗಿ ನೆಂಟರು ಬಂದುಬಿಟ್ರೆ ಈಸಿಯಾಗಿ ಆರಾಮಾಗಿ ಸ್ಪೆಷಲ್ ಅಂತ ಮಾಡಿಕೊಡ್ಬೋದು. ಮಕ್ಕಳು ಬಾಕ್ಸಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ. ಕೊನೆಯಲ್ಲೂ ತಿರುಗಿಸಿ ಹಾಕಿದ್ದೀನಿ. ಎಲ್ಲನೂ ತಿರುಗಿಸ್ಬಿಟ್ಟು ಹಾಕಿದ್ದೀನಿ ಪಡ್ಡು ನೋಡಿ. ಇವಾಗ ಬೆಂದಿದೆ. ಎಲ್ಲ ಪಡ್ಡು ತೆಕ್ಕೊತೀನಿ ನಾನು. ನೋಡಿ ಎಲ್ಲ ಪಡ್ಡು ತೆಗೆದಿದ್ದಾಯಿತು. ಇವಾಗ ನಾನು ನೋಡಿ ಮುರಿದು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ.
ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ ನೀವು, ಖಂಡಿತ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಗರಿ ಗರಿಯಾಗಿ ಬಂದಿದೆ. ನೋಡಿ ಇನ್ಸ್ಟಂಟ್ ಪಡ್ಡು ಸರ್ವ್ ಮಾಡ್ಕೊಂಡಿದ್ದೀನಿ. ಟೇಸ್ಟಿಯಾಗಿರುವಂತಹ ಇನ್ಸ್ಟಂಟ್ ಪಡ್ಡು ರೆಡಿಯಾಗಿದೆ. ಹಾಗೆ ಹೋಟೆಲ್ ಸ್ಟೈಲಿನ ಕೆಂಪು ಚಟ್ನಿ, ಪಡ್ಡು ಚಟ್ನಿ ರೆಡಿಯಾಗಿದೆ ನೋಡಿ.